ಪರಾಜಿತ ಅಭ್ಯರ್ಥಿ ಲಕ್ಷ್ಮಣ್ ಅವರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿದ್ದಾರೆ. ಪುಕ್ಸಟೆ ಅನ್ನೋದನ್ನ ಪದೇ ಪದೇ ಬಳಸಿದ್ದಾರೆ. ಪುಕ್ಕಟ್ಟೆ ಬಸ್ಸಲ್ಲಿ ಹೋಗುವುದು. ಮೈಸೂರಿನ ಮತದಾರರಿಗೆ ಮಾಡಿದಂತ ಅವಮಾನ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟು ಗೊತ್ತಾಗುತ್ತೆ. ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ನೀವು ಸೋಂಬೇರಿ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ, ನಾನೇನ್ ಪುಕ್ಸಟೆ ಕೊಡ್ತಾ ಇಲ್ಲ, ನನ್ನ ಕೈಯಿಂದ ನಮ್ಮ ಮನೆಯಿಂದ ನಾನೇನ್ ಕೊಡ್ತಾ ಇಲ್ಲ. ಲಕ್ಷ್ಮಣ್ ಅವ್ರೇನಾದ್ರು ಅವ್ರ ಮನೆಯಿಂದ ತಗೊಂಬಂದ್ ಕೊಡ್ತಿದಾರ? ಬಿಟ್ಟಿ ಭಾಗ್ಯಗಳ ನಿಮ್ದೇ ಸರ್ಕಾರ ನಿಮ್ದೇ ಪಕ್ಷದವ್ರು ಘೋಷಣೆ ಮಾಡಿದ್ದು. ಜನ ಏನಾದ್ರು ನಿಮ್ ಬಂದ್ ಕೇಳಿದ್ರ ಪುಕ್ಸಟೆ ಕೊಡಿ ನಮ್ಗೆ ಅಂತ? ಯಾರು ಬಂದ್ ಭಿಕ್ಷೆ ಬಿಡಿರ ನಿಮ್ ಮನೆ ಮುಂದೆ? ಪುಕ್ಕಟ್ಟೆ ಎಲೆಕ್ಟ್ರಿಸಿಟಿ, ಪುಕ್ಕಟ್ಟೆ ಬಸ್ಸಲ್ಲಿ ಹೋಗುವುದು, 2,000 ರೂಪಾಯಿ. ನಮಸ್ಕಾರ, ಪೊಲಿಟಿಕಲ್ ಸ್ಪೆಷಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ಮೈಸೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ, ಪರಾಜಿತ ಅಭ್ಯರ್ಥಿ ಲಕ್ಷ್ಮಣ್ ಅವರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿದ್ದಾರೆ. ಸೋಲಿಗೆ ಏನ್ ಕಾರಣ ಆಯಿತು ಅನ್ನುವಂಥ ವಿವರಣೆಯನ್ನ ಮಾಧ್ಯಮಗಳ ಮುಂದೆ ಕೊಟ್ಟಿದ್ದಾರೆ. ಈ ವೇಳೆ ಗ್ಯಾರಂಟಿಗಳ ಬಗ್ಗೆ, ಅವರದೇ ಪಕ್ಷದ ಒಂದು ಸ್ಕೀಮ್ನ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪಡಿಸ್ಕೊಳ್ಳಿ, ನಮ್ಗೇನ್ ಬೇಜಾರಿಲ್ಲ. ಆದ್ರೆ ಮೈಸೂರಿನ ಮತದಾರರ ಬಗ್ಗೆ ತುಂಬಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ವಿಚಾರಕ್ಕೆ? ಈ ಮೈಸೂರಿನ ಮತದಾರರು ಇದಾರಲ್ಲ, ಅಪ್ಪರ್ ಕ್ಲಾಸ್ ವೋಟರ್ಸ್, ಅವರೆಲ್ಲರೂ ಕೂಡ ಪುಕ್ಸಟೆ ಗ್ಯಾರಂಟಿನ ತಗೊಂಡು ಪುಕ್ಸಟೆ ಅನ್ನೋದನ್ನ ಪದೇ ಪದೇ ಬಳಸಿದ್ದಾರೆ. ಪುಕ್ಸಟೆ ಗ್ಯಾರಂಟಿನೆಲ್ಲವನ್ನೂ ಕೂಡ 70% ಅಷ್ಟು ಜನ ಅವರೇ ಅದನ್ನ ಬಳಕೆ ಮಾಡ್ಕೊಂತಾ ಇರೋದು, ಅವರೇ ಫಲಾನುಭವಿ. ಇಷ್ಟೆಲ್ಲ ಪುಕ್ಸಟೆ ಬಿಟ್ಟಿ ಭಾಗ್ಯಗಳನ್ನ ತಗೊಂಡು ವೋಟ್ ಮಾತ್ರ ಬಿಜೆಪಿಗೆ ಹಾಕಿದ್ದಾರೆ. ನಾವ್ ಯಾಕೆ ಪುಕ್ಸಟೆ ಯಾಕೆ ಕೊಡ್ಬೇಕು? ಇಷ್ಟೊಂದೆಲ್ಲ ರಿಸ್ಕ್ ತಗೊಂಡು ಈ ಬಿಟ್ಟಿ ಭಾಗ್ಯ ಯಾಕೆ ಕೊಡ್ಬೇಕು? ಇದು ಸ್ಟಾಪ್ ಮಾಡೋದೇ ಒಳ್ಳೇದು ಅನ್ನುವಂಥ ಆಕ್ರೋಶವನ್ನ, ಆಗ್ರಹವನ್ನ ಅವ್ರದೇ ಸರ್ಕಾರಕ್ಕೆ, ಅವರದೇ ಪಕ್ಷದ ಮುಖಂಡರು ಲಕ್ಷ್ಮಣ್ ಅವರು ಮಾಡಿದ್ದಾರೆ. ಇಲ್ಲಿ ಪುಕ್ಸಟೆ ಅನ್ನುವಂಥ ಪದವನ್ನ ಲಕ್ಷ್ಮಣ್ ಅವರು ಬಳಸಿದ್ದಾರೆ. ಲಕ್ಷ್ಮಣ್ ಅವರು ಹಿರಿಯ ಒಂದು ನಾಯಕರು, ಸಾಕಷ್ಟು ಹಿರಿಯ ವಕ್ತಾರರು ಕೂಡ ಹೌದು. ಸೊ ಸಾಕಷ್ಟು ಡಿಬೇಟ್ಗಳಲ್ಲಿ ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿ ಅವರ ಪಕ್ಷವನ್ನ ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಜನರು ಪರವಾಗೂ ಕೂಡ ಮಾತನಾಡಿದ್ದಾರೆ. ಆದ್ರೆ ಇವತ್ತು ಅವ್ರು ಬಳಸಿರುವಂತ ಪದಗಳು ಮೈಸೂರಿನ ಮತದಾರರಿಗೆ ಮಾಡಿದಂತ ಅವಮಾನ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟು ಗೊತ್ತಾಗುತ್ತೆ. ನೀವ್ ಹೇಳ್ತೀರಾ ಪುಕ್ಸಟೆ ಬಿಟ್ಟಿ ಭಾಗ್ಯ ಅಂತ. ಪುಕ್ಸಟೆ ಅಂತಂದ್ರೆ ಏನು? ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ, ನಾನೇನ್ ಪುಕ್ಸಟೆ ಕೊಡ್ತಾ ಇಲ್ಲ, ನನ್ನ ಕೈಯಿಂದ ನಮ್ಮ ಮನೆಯಿಂದ ನಾನೇನ್ ಕೊಡ್ತಾ ಇಲ್ಲ, DK ಶಿವಕುಮಾರ್ ಅವ್ರ ಮನೆಯಿಂದ ಕೊಡ್ತಾ ಇಲ್ಲ, ನಿಮ್ದೇ ದುಡ್ಡನ್ನ ನಿಮ್ಗೆ ಈ ರೀತಿ ಯೋಜನೆಗಳ ಮೂಲಕ ಕೊಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಪುಕ್ಸಟೆ ಅಂದ್ರೆ ಏನ್ ಅರ್ಥ? ಲಕ್ಷ್ಮಣ್ ಅವ್ರೇನಾದ್ರು ಅವ್ರ ಮನೆಯಿಂದ ತಗೊಂಬಂದ್ ಕೊಡ್ತಿದಾರ? ಅಥವಾ ಅವ್ರ ಲೀಡರ್ಗಳ ಮನೆಯಿಂದ ಅವ್ರ ಬ್ಯಾಂಕ್ ಅಕೌಂಟ್ ಅಲ್ಲಿರೋ ದುಡ್ಡನ್ನ ತಗೊಂಬಂದ್ ಜನ ಕೊಡ್ತಿದಾರ? ಜನರು ಕಟ್ಟುವಂತ ತೆರಿಗೆ ಹಣ ಏನಿದೆಯಲ್ಲ, ಆ ತೆರಿಗೆ ಹಣವನ್ನೇ ಇವ್ರ ಯೋಜನೆಗಳ ಮೂಲಕ ಜನರು ಕೊಡ್ತಿದ್ದಾರೆ. ಆದ್ರೆ ಪುಕ್ಸಟೆ ಅನ್ನೋ ಪದ ಯಾಕೆ ಬಳಸ್ತಾ ಇದ್ದೀರಾ? ಜನ ಏನಾದ್ರು ನಿಮ್ ಬಂದ್ ಕೇಳಿದ್ರ ಪುಕ್ಸಟೆ ಕೊಡಿ ನಮ್ಗೆ ಅಂತ? ಯಾರು ಬಂದ್ ಭಿಕ್ಷೆ ಬಿಡಿರ ನಿಮ್ ಮನೆ ಮುಂದೆ? ಮೈಸೂರಿನ ಮತದಾರರಾಗ್ಲಿ ಅಥವಾ ಬೇರೆ ರಾಜ್ಯದ ಮತದಾರರು, ನೀವು ನಿಮ್ ಪಕ್ಷ ಗೆಲ್ಲಬೇಕಿತ್ತು, ಅದಕ್ಕೋಸ್ಕರ ನೀವು ಬಿಟ್ಟಿ ಭಾಗ್ಯಗಳನ್ನ ನೀವ್ ಹೇಳ್ತಿದ್ರ ಬಿಟ್ಟಿ ಭಾಗ್ಯ ಅಂತ. ಆ ಬಿಟ್ಟಿ ಭಾಗ್ಯಗಳನ್ನ ನಿಮ್ದೇ ಸರ್ಕಾರ ನಿಮ್ದೇ ಪಕ್ಷದವ್ರು ಘೋಷಣೆ ಮಾಡಿದ್ದು. ಜನ ವೋಟ್ ಹಾಕಿದ್ರು. ನಿಮ್ ಬಿಟ್ಟಿ ಭಾಗ್ಯಗಳಿಗೋಸ್ಕರ ಹಾಕಿದ್ರು ಅಥವಾ ಬಿಜೆಪಿಯಲ್ಲಿ ಇದ್ದಂತ ಆಂತರಿಕ ಕಚ್ಚಾಟಗಳು, ಸರಿಯಾದಂತ ಒಂದು ಆಡಳಿತ ನೀಡ್ಲಿಲ್ಲ, ಆಡಳಿತ ವಿರೋಧಿ ಅಲೆಯಿಂದ ವೋಟ್ ಹಾಕಿದ್ರು ಗೊತ್ತಿಲ್ಲ. ಹಾಕದ್ಮೇಲೆ ನೀವ್ ಇದೇನಾದ್ರು ಗೆಲುವು, ಮೈಸೂರಿನಲ್ಲಿ ನಿಮ್ಮ ಗೆಲುವಾಗ್ಬಿಟ್ಟಿದ್ರೆ ನೀವು ಈ ಯೋಜನೆಗಳಿಂದ, ಗ್ಯಾರಂಟಿ ಯೋಜನೆಗಳಿಂದಲೇ ಜನ ಕೈ ಹಿಡಿದ್ಬಿಟ್ರು ಅಂತ ಫುಲ್ ಖುಷಿಯಾಗಿರ್ತಿದ್ರಿ. ಈಗ ಸೋತಿದ್ದೀರಾ, ಅಫ್ಕೋರ್ಸ್ ನಿಂತಿರ್ತೀರಾ ಎಲೆಕ್ಷನ್ಗೆ. ಸೋತಾಗ ತಮ್ಮದೇ ಆದಂತ ಒಂದು ಬೇಸರ ಇರುತ್ತೆ. ಅದನ್ನ ವ್ಯಕ್ತಪಡಿಸುವಂತ ರೀತಿ ನಿಮ್ಮ ಪಕ್ಷದಲ್ಲೇ ಸಿದ್ದರಾಮಯ್ಯ ಅವರ ಜಿಲ್ಲೆ ಅದು, ಓಕೆನಾ? ಸಿದ್ದರಾಮಯ್ಯ ಅವರಿಗೆ ಒಂದು ಪ್ರತಿಷ್ಠೆಯ ಪಣ ಆಗಿತ್ತು ಮೈಸೂರನ್ನ ಗೆದ್ದಿಸ್ಕೊಂಡ್ ಬರೋವಂಥದ್ದು. ಆ ಕ್ಷೇತ್ರದಲ್ಲಿ ಗೆಲ್ಲಿಲ್ಲ ಅಂದ್ರೆ ಲೂಪ್ ಹೋಲ್ಸ್ ಏನು? ನಿಮ್ಮ ಪಕ್ಷದಲ್ಲಿರುವಂತ ಆಂತರಿಕ ಕಚ್ಚಾಟಗಳು, ನಿಮ್ಮ ತಳಮಟ್ಟದ ನಾಯಕರು ಮಾಡದೇ ಇರುವಂತ, ಸರಿಯಾಗಿ ಗ್ರೌಂಡ್ ವರ್ಕ್ ಮಾಡದೇ ಇರುವಂತದ್ದು, ಇವೆಲ್ಲವೂ ಕೂಡ ಇಲ್ಲಿ ವರ್ಕ್ ಆಗುತ್ತೆ. ಸೊ ಅದ್ರ ಬಗ್ಗೆ ನೀವು ಆತ್ಮಾವಲೋಕನ ಮಾಡಿ. ನಿಮ್ಮ ಪಕ್ಷದ ಲೋಕಲ್ ಲೀಡರ್ಸ್ಗಳ ಬಗ್ಗೆ ಅಥವಾ ದೊಡ್ಡ ದೊಡ್ಡ ನಾಯಕರ ಬಗ್ಗೆ ನೀವು ಮಾತನಾಡಿ. ಪುಕ್ಸಟೆ ಭಾಗ್ಯಗಳನ್ನ, ಪುಕ್ಸಟೆ ಗ್ಯಾರಂಟಿಗಳನ್ನ, ಬಿಟ್ಟಿ ಭಾಗ್ಯಗಳನ್ನ ತೆಗೆದುಕೊಂಡು ವೋಟ್ ಹಾಕ್ಲಿಲ್ಲ, ಅದ್ರಲ್ಲೂ ಕೂಡ ಅಪ್ಪರ್ ಕ್ಲಾಸ್ ಜನ ಎಲ್ಲ ಬಳಕೆ ಮಾಡ್ಕೊಂಡು ವೋಟ್ ಹಾಕ್ಲಿಲ್ಲ ಅಂತ ಯಾಕೆ ಹೇಳ್ತಿದ್ದೀರಾ? ಜನನ ಯಾಕೆ ಬ್ಲೇಮ್ ಮಾಡ್ತಿದ್ದೀರಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಇದ್ದಿದೆ, ಅದನ್ನ ಸ್ವೀಕಾರ ಮಾಡುವಂತ ಮನೋಭಾವ ನಿಮ್ಮ ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಅವರು ನೋಡಿ, ಸ್ವಂತ ತಮ್ಮ ಸೋತಿದ್ರು ಕೂಡ ಎಲ್ಲೂ ಕೂಡ ಜನರಿಗೆ ಧನ್ಯವಾದ ಹೇಳಿದ್ರು. ನಿಮ್ ರಾಹುಲ್ ಗಾಂಧಿ ಅವರು ಕೂಡ ಅಷ್ಟೇ, ಯಾರು ವೋಟ್ ಹಾಕಿಲ್ಲ ಅವ್ರಿಗೂ ಕೂಡ ನಾವು ಧನ್ಯವಾದ ಹೇಳ್ತೀವಿ, ನಿಮ್ಮ ಮನಸ್ಸನ್ನ ಕೂಡ ಗೆಲ್ಲುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. DK ಶಿವಕುಮಾರ್ ಅವರೆಲ್ಲೂ ಕೂಡ ಮತದಾರರ ಮೇಲೆ ಬ್ಲೇಮ್ ಮಾಡಿಲ್ಲ. ಅವ್ರ ಪಕ್ಷದಲ್ಲಿರುವಂತಹ ಸಮಸ್ಯೆಗಳು, ಲೂಪ್ ಹೋಲ್ಸ್, ಅದ್ರ ಬಗ್ಗೆ ಅವ್ರು ಮಾತನಾಡಿದ್ದಾರೆ.
ನೀವು ಸೋತ್ಬಿಟ್ಟೇನಂತ ಕಾರಣಕ್ಕೆ ಬಿಟ್ಟಿ ಭಾಗ್ಯ ಕೊಟ್ಟಿದೀವಿ ಪುಕ್ಸಟ ಯಾರು ಕೇಳಿದ್ರು? ಯಾರು ನನ್ನ ಮಕ್ಕಳು ಫಸ್ಟ್ ಆಫ್ ಆಲ್ ಬಂದು ನಿಮ್ಮನ್ನ ಕೇಳಿದ್ರು ಕೊಡಿ ನಮ್ಗೆ ಅಂತ ಅನ್ಬಿಟ್ಟು? ನೀವೇ ಕೊಟ್ಟರೆ ಅಧಿಕಾರಕ್ಕೆ ಬರ್ಬೇಕಾಯ್ತು, ಕೊಟ್ಟಿದ್ದೀರಾ, ಅದನ್ನ ನೆಡ್ಸ್ಕೊಂಡು ಹೋಗ್ತಾ ಇದ್ದೀರಾ, ಕೊಟ್ಟಿದ್ದೀರಾ ಒಂದಷ್ಟು, ಇನ್ನೂ ಸಾಕಷ್ಟು ಜನರಿಗೆ ತಲುಪಿಲ್ಲ. ಹಂಗನ್ಬಿಟ್ಟು ನೀವು ಬಿಟ್ಟಿ ಭಾಗ್ಯಗಳು ಪುಕ್ಸಟ್ಟೆ ಕೊಟ್ಟಿದ್ದೀವಿ ಅಂದಕ್ಕೆ ಯಾರೆಲ್ಲರಿಗೂ ಓಟಾಗಿ ಗೆಲ್ಸ್ಬಿಡಕ್ಕಾಗತ್ತಾ? ಸೊ ಜನ ಡಿಸೈಡ್ ಮಾಡ್ತಾರೆ. ಜನರಿಗೂ ಈಗ ಅರ್ಥ ಆಗಿದೆ, ಈ ಫ್ರೀ ಬೀಸ್ಗಳಿದೆಯಲ್ಲ, ಇದರಿಂದ ನಮ್ಮ ರಾಜ್ಯ ಉದ್ಧಾರ ಆಗಲ್ಲ, ದೇಶ ಉದ್ಧಾರ ಆಗಲ್ಲ ಅನ್ನುವಂಥದ್ದು ಅಪ್ಪರ್ ಕ್ಲಾಸ್ ಜನಕ್ಕೆ ಅರ್ಥ ಆಗಿದೆ. ಅದಕ್ಕೋಸ್ಕರ ನೀವು ಒಂದು ಮಾತು ಹೇಳಿದ್ದೀರಾ, ನಾವು ಗ್ಯಾರಂಟಿನ ನಿಲ್ಸೋದೇ ಒಳ್ಳೇದು, ನಿಲ್ಲಿಸಿ. ಯಾಕೆಂದ್ರೆ ಇಷ್ಟು ವರ್ಷದಿಂದ ಜನ ಬದುಕ್ತಿರ್ಲಿಲ್ವಾ? ನೀವು ಕೂಡ 5 ಗ್ಯಾರಂಟಿ, 2,000 ರೂಪಾಯಿ ಫ್ರೀ ಕರೆಂಟು, ಫ್ರೀ ಬಸ್ಸು, ಅದ್ರಲ್ಲಿ ಹೇಳ್ತೀರಾ ಬಿಟ್ಟಿ ಕರೆಂಟು, ಬಿಟ್ಟಿ ಬಸ್ಸು ಎಲ್ಲ ಕೊಟ್ಟಿದೀವಿ ಅಂತ. ಯಾರು ಸ್ವಾಮಿ ನಿಮ್ಗೆ ಹೇಳಿದ್ದು ಕೊಡಿ ಅಂತ? ಕೊಟ್ಟಿರೋದು ಯಾರು ದುಡ್ಡಲ್ಲಿ? ನಿಮ್ಮ ಮನೆಯಿಂದ ತಂದಿರೋ ದುಡ್ಡಲ್ಲಿ ಯಾರೂ ಹಾಕಿಲ್ಲ. ರಾಜಕಾರಣಿಗಳು ಯಾವುದೇ ಯೋಜನೆಗಳು ಜನರಿಗೋಸ್ಕರ 1 ರೂಪಾಯಿ ಮನೆಯಿಂದ ಕೈಯಿಂದ ತಂದು ಹಾಕಲ್ಲ. ನಮ್ದೇ ದುಡ್ಡು ಕೆರೆ ನೀರನ್ನು ಕೆರೆ ಚೆಲ್ಲಿ ಹಾಕಿದೀರಾ. ತಮಗೆ ಸೋತಿದ್ದೀರಾ, ಅಸಮಾಧಾನ ಇದೆ, ಬೇಸರ ಇದೆ, ಅದನ್ನ ವ್ಯಕ್ತಪಡಿಸುವಂತ ರೀತಿ ಬೇರೆ ಇರುತ್ತೆ. ನಿಮ್ಮ ಪಕ್ಷದ ಚೌಕಟ್ಟಿನಲ್ಲಿ ನಿಮ್ಮ ನಾಯಕರ ಹತ್ರ, ನಿಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರ ಹತ್ರ ತೋಡ್ಕೊಳ್ಳಿ, ಅವ್ರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿ. ಮತದಾರರಿಗೆ ಈ ರೀತಿಯಾದಂತ ಹೇಳಿಕೆಯನ್ನ ಕೊಡೋ ಮೂಲಕ ಯಾಕೆ ಅವಮಾನ ಮಾಡ್ತೀರಾ ಅನ್ನುವಂಥ ಪರಾಮರ್ಶೆಯನ್ನ ಲಕ್ಷ್ಮಣ್ ಅವ್ರು ಮಾಡ್ಕೊಬೇಕು ಅನ್ನುವಂಥ ಆಗ್ರಹವನ್ನ ಅವರ ಸುದ್ದಿಗೋಷ್ಠಿ, ಅವರ ಹೇಳಿಕೆಗಳನ್ನ ನೋಡಿದಂಥ ಜನ ಈ ರೀತಿಯಾಗಿ ಮಾತಾಡ್ಕೊತಾ ಇದ್ದಾರೆ. ನಮಸ್ಕಾರ.